ಕೌಸಲ್ಯ ಸುಪ್ರಜಾರಾಮ ಮಾಡೋದಕ್ಕೂ ಮುಂಚೆ ಕೋವಿಡ್ ಪೀರಿಯಡ್ ಅಲ್ಲಿ ನೀವು ಅವಾಗ ನೋಡಿದ್ರಲ್ಲ, ಅದಕ್ಕಿಂತ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ವಿ. ಹೋಗಿ ತಾಯಿಗೆ ತಕ್ಕ ಮಗ ಅನ್ನೋ ಒಂದು ಫಿಲಮ್ ಅನ್ನ ನಾವೇ ಪ್ರೊಡಕ್ಷನ್ ಮಾಡಿ, ಅದು ಎಲ್ಲ ನಮ್ಮ ಕೈ ಮೀರಿ ಹೋಗಿ ಏನೇನೋ ಆಗಿ ಅದರಿಂದ ಡ್ಯಾಮೇಜ್ ಆಗಿ. ನಮ್ಮಮ್ಮ ಕಾನೂನು ಫಾಲೋ ಮಾಡ್ತಾರೆ, ನಾನು ನಮ್ಮಮ್ಮನ್ನ ಮಾತ್ರ ಫಾಲೋ ಮಾಡ್ತೀನಿ. ಆಮೇಲೆ ದುಡ್ಡಿನ ವಿಚಾರದಲ್ಲಿ ತುಂಬಾ ಒಂಥರ ಅನಕ್ಷರಸ್ಥ ನಾನು. 98 ಡೈರೆಕ್ಟರ್ ಆಗ್ಬಿಡ್ತಾ ಇದ್ದೆ ನಾನು. 10 years ಅರ್ಲಿ ಡೈರೆಕ್ಟರ್ ಆಗ್ತಾ ಇದ್ದೆ. ರೀಮೇಕ್ ಒಪ್ಕೊಂಡಿದ್ದೆ. ನನ್ನದೇ ಆದ ಶೈಲಿಯ ಸಿನಿಮಾಗಳನ್ನು ಮಾಡಬೇಕು, ಶಶಾಂಕ್ ಅವರ ಸಿನಿಮಾ ಅಂತ ಜನ ಥಿಯೇಟ್ರಿಗೆ ಬರಬೇಕು, ಈ ಆಸೆ ಇಟ್ಕೊಂಡು ಬಂದಿದ್ದು ನಾನು ಡೈರೆಕ್ಟರ್ ಆಗೋದಕ್ಕೆ. ಆ ಸಿನಿಮಾಗಳು ಟೇಕ್ ಆಫೇ ಆಗಲಿಲ್ಲ. ಇದು ನಮ್ಮ ಎರಡನೇ ಭೇಟಿ. ಮೊದಲ ಭೇಟಿ ಹೈಲ್ಯಾಂಡ್ಸ್ ಹೋಟೆಲ್ನ ಎದುರಿನ ಒಂದು ಗೆಸ್ಟ್ ಹೌಸ್ನಲ್ಲಿ ನಾವು ಮಾತಾಡಿದ್ದು. ತುಂಬ ಕಷ್ಟದ ಪರಿಸ್ಥಿತಿ, ಕಂಗಾಲಾಗಿದ್ರಿ, ಆರ್ಥಿಕವಾಗಿ ಮತ್ತು ಅವಕಾಶ ಇಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಅಳೋದೊಂದು ಬಾಕಿ ಎಲ್ಲ ಮಾತಾಡಿದ್ದೀರಿ. ನಾನು ಅದನ್ನು ಆ್ಯಸ್ ಇಟ್ ಈಸ್ ಬೆಂಗಳೂರಿನಲ್ಲಿ ಹಾಕಿದ್ದೆ ದೊಡ್ಡ ಐಟಮ್ ಆಗಿ. ಈಗ ಎಲ್ಲವೂ ಇದ್ದು ಹತ್ತಿರ ಬಂದಿದ್ದೀರಿ. ಏನಿಲ್ಲ, ಏನು ಜಾಸ್ತಿ ಬದಲಾವಣೆಗಳೇನಿಲ್ಲ. ಅಲ್ಲ, ಮಾತಿನಲ್ಲಿ ನನಗೆ ವ್ಯತ್ಯಾಸ ಗೊತ್ತಾಗಲ್ಲ. ಆರ್ಥಿಕವಾಗಿ ಆ ತುಮಲ ಎಲ್ಲ ಇಲ್ಲ ಈಗ. ಅಷ್ಟೊಂದು ಇದರಲ್ಲಿಲ್ಲ. ಬಟ್ ಈಗೊಂದು 2-3 ವರ್ಷದಿಂದ, ಅಂದರೆ ಕೌಸಲ್ಯ ಸುಪ್ರಜಾರಾಮ ಮಾಡೋದಕ್ಕೂ ಮುಂಚೆ, ಅಂದರೆ ಈ ಕೋವಿಡ್ ಟೈಮ್ ಬಂತಲ್ಲ, ಕೋವಿಡ್ ಪೀರಿಯಡ್ ಅಲ್ಲಿ ನೀವು ಅವಾಗ ನೋಡಿದ್ರಲ್ಲ, ಅದಕ್ಕಿಂತ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ವಿ. ಹೌದಾ? ಅದಕ್ಕಿಂತನೂ ವರ್ಸ್ಟ್ ಕಂಡೀಷನ್ ಇದ್ದೆ ನಾನು. ಓಕೆ. ಅಂದರೆ ಈ ಹೇಳಿದ್ನಲ್ಲ, ಈ ಪ್ರೊಡಕ್ಷನ್ ಹೌಸು ಅನ್ನೋ ಒಂದು ಇದಕ್ಕೆ ಹೋಗಿ ತಾಯಿಗೆ ತಕ್ಕ ಮಗ ಅನ್ನೋ ಒಂದು ಫಿಲಮನ್ನು ನಾವೇ ಪ್ರೊಡಕ್ಷನ್ ಮಾಡಿ, ಅದು ಎಲ್ಲ ನಮ್ಮ ಕೈ ಮೀರಿ ಹೋಗಿ ಏನೇನೋ ಆಗಿ ನಮಗೆ ಅದರಿಂದ ಡ್ಯಾಮೇಜ್ ಆಗಿ, ಅದ್ರ ಮೇಲೆ ನಾ ಇನ್ನೊಂದು ಒಂದು ಫಿಲ್ಮ್ ಮಾಡೋಕ್ಕೆ ಹೋಗಿ 1-1.5 ವರ್ಷ ಫಿಲ್ಮ್ಸ್ ಮಾಡೋಕ್ಕೆ ಟೇಕ್ ಆಫೇ ಆಗಲಿಲ್ಲ. ತಾಯಿಗೆ ತಕ್ಕ ಮಗದಲ್ಲಿ ನನಗೆ ನಷ್ಟ ಆಗಲಿಲ್ಲ. ಓಕೆ. ಆಮೇಲೆ 2 ಫಿಲಮ್ ಪ್ಲಾನ್ ಮಾಡಿದ್ದೆ ನಾನು ಮಾಡಬೇಕು ಅಂತ. ಸೊ ತಾಯಿಗೆ ತಕ್ಕ ಮಗ ನನಗೆ ವೈಯಕ್ತಿಕವಾಗಿ ನಷ್ಟ ಆಗಲಿಲ್ಲ ಅಂದರೂ ಅದನ್ನ ತಗೊಂಡು ಒಂದಷ್ಟು ಜನಕ್ಕೆ ತೊಂದರೆ ಆಗಿತ್ತು. ಅದನ್ನು ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ಫಿಲಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, 2 ಫಿಲಮ್ ಒಂದು ಅನೌನ್ಸ್ ಮಾಡಿ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೆ 19ನಲ್ಲಿ. ಆ ಸಿನಿಮಾಗಳು ಟೇಕ್ ಆಫೇ ಆಗಲಿಲ್ಲ ಕೆಲವು ಕಾರಣಾಂತರಗಳಿಂದ. ಸೊ ಅಲ್ಲಿ ಕೈಯಲ್ಲಿದ್ದ ದುಡ್ಡೆಲ್ಲ ಹೋಗಿ ದುಡ್ಡು ಖಾಲಿಯಾಗಿ ಅದ್ರ ಮೇಲೆ ಗಾಯದ ಮೇಲೆ ಬರೆ ಹೇಳ್ದಂಗೆ ಕೋವಿಡ್ ಬಂದ್ಬಿಡ್ತಲ್ಲ. ಕೋವಿಡ್ ಬಂದು 1-1.5 ವರ್ಷ ಎಲ್ಲ ಏನು ಕೆಲಸನೇ ಇಲ್ದಂಗೆ ಆಗೋಯ್ತು. ಸೊ ಅವತ್ತಿಗೆ ಎಲ್ಲ ನಾವು ಬೆಂಗಳೂರಿಗೆ ಬಂದಾಗಾದರೂ ನನಗೆ ಸಾಲ ಇರಲಿಲ್ಲ, ತಲೆ ಮೇಲೆ ಕೈಲೇನೂ ಇರಲಿಲ್ಲ, ಬಟ್ ತಲೆ ಮೇಲೆ ತಾಲ ಇರಲಿಲ್ಲ. ಇಲ್ಲಿ ತಲೆ ಮೇಲೆ ತಾಲ ಬೇರೆ ಇತ್ತು. ಕೋವಿಡ್ ಟೈಮಲ್ಲೆಲ್ಲ ಸಾಲದಲ್ಲಿದ್ದಂಥ ಮನೆಯವರು ಸ್ವಲ್ಪ ಖುಷಿ ಪಡುವಾಗ ಇಂಥ ಒಂದು ಏಟು ಬಿತ್ತಲ್ವಾ? ಮನೆಯವರು ಅಂದ್ರೆ ಫ್ಯಾಮಿಲಿ ಸ್ವಲ್ಪ ಖುಷಿ ಪಡೋ ಹೊತ್ತಿನಲ್ಲಿ ಈ ಏಟು ಬಿತ್ತು. ಅಂದರೆ ಅವ್ರುಗಳಿಗೆ ಅಷ್ಟಾಗಿ ಅದು ಬಿಟ್ಟಿಲ್ಲ ನಾನು. ಅಂದರೆ ಆಮೇಲೆ ಗೊತ್ತಾಗಿದ್ದೆ ಅವ್ರಿಗೆಲ್ಲ. ಆದರೆ ಅವ್ರು ಕಂಗಾಲಾಗ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಈಗ ಬೇಸಿಕಲಿ ನಿಮ್ಮ ಈ ವೈಫು ವ್ಯವಹಾರದ ಬಗ್ಗೆ ತಲೆ ಹಾಕಲ್ಲ ಅವರು? ಇಲ್ಲ, ನನ್ನ ವೈಫ್ ತುಂಬ ಇನ್ನೋಸೆಂಟು, ಎಜುಕೇಟೆಡ್, ಬಟ್ ಅವಳು ಹೌಸ್ ವೈಫ್ ಅಷ್ಟೇ. ಅವಳಾಯಿತು, ಅವಳ ಮಕ್ಕಳಾಯಿತು, ಅವಳದೇ ಒಂದು ಪ್ರಪಂಚ. ಸಿನಿಮಾ ಅದು ಇದು ಅದರಲ್ಲೆಲ್ಲ ಅವಳೇನು ತಲೆ ಹಾಕೋದಿಲ್ಲ. ಅವಳು ಅಂದರೆ ಗೊತ್ತು, ಸಿನಿಮಾ ನೋಡ್ತಾಳೆ, ಅದು ಇದು ಅದೆಲ್ಲ ಪ್ರೇಕ್ಷಕಿತರ ಅಷ್ಟೇ. ನಮ್ಮ ವ್ಯವಹಾರ ಅದು ಇಲ್ಲ, ನಾವು ವ್ಯವಹಾರದ್ದೆಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಹೀಗಾಗಿ ಅವ್ರಿಗೆ ಗೊತ್ತಿರಲ್ಲ ನಾವೇನು ಮಾಡ್ತಾ ಇದ್ದೀವಿ ಏನು, ಅದೆಲ್ಲ ಗೊತ್ತಿರಲ್ಲ. ರೇಷನ್ ಇದೆಯಾ ಇಲ್ವಾ ಅಷ್ಟೇ ಗೊತ್ತಿರುತ್ತೆ. ರೇಷನ್ ಖಾಲಿ, ಅಕೌಂಟಿಗೆ ದುಡ್ಡು ಹಾಕಿದ್ವಿ, ರೇಷನ್ ಖಾಲಿಯಾಗಿದೆ ಅಲ್ವಾ? ಅಕೌಂಟಿಗೆ ದುಡ್ಡು ಹಾಕ್ಬಿಟ್ರೆ ಅವರು ನಮ್ಮ ಯಜಮಾನ್ರ ಹತ್ರ ದುಡ್ಡಿದೆ ಅಷ್ಟೇ. ಮಕ್ಕಳು ನನಗೆ? ನನಗೆ 2 ಹೆಣ್ಮಕ್ಳು, ಒಂದು ಮಗ್ಗಿನ ಮನಸ್ಸು,
ಅಲ್ಲ, ಒಂದು ಸಿಕ್ಸರು, ಒಂದು ಮೊಗ್ಗಿನ ಮನಸ್ಸು. ಓಕೆ ಓಕೆ. ಸಿಕ್ಸರ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಹುಟ್ಟಿದ್ದು ದೊಡ್ಡ ಮಗಳು, ಮೊಗ್ಗಿನ ಮನಸ್ಸು ನಡೆಯೋ ಟೈಮಲ್ಲಿ ಎರಡನೇ ಹುಟ್ಟೋದು. ಏನು ಓದ್ತಾ ಇದ್ದಾವೆ? ಹಾಂ, ಓದ್ತಾ ಇದ್ದಾರೆ. ಹಾಂ. ಈಗ ನಿಮ್ಮ ಮಾವ ಅವರ ಕಡೆಯವರ ರಿಯಾಕ್ಷನ್ ಹೇಗಿದೆ ಈ ಏಳು ಬೀಳುಗಳ ಮಧ್ಯೆ? ನಮ್ಮ ಮಾವ ಅವ್ರು ಆ್ಯಕ್ಚುಲಿ ನಮ್ಮ ಮದುವೆ ಆಗಿ ಒಂದು 2 ಇಯರ್ಸ್ಗೆ ಎಕ್ಸ್ಪೈರ್ ಆದರು ಪಾಪ ಅವರು. ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಅಂದರೆ ಅವರಿಲ್ಲ, ಬಟ್ ಅವರ ನಮ್ಮ ಅತ್ತೆ ಇದ್ದಾರೆ, ಕುಟುಂಬ ಎಲ್ಲ ಇದೆ, ಅವರೆಲ್ಲ ಅವ್ರಿಗೆ ಖುಷಿ ಇದೆ. ಅವ್ರಿಗೆ ಈ ವಿಚಾರಗಳು ಅವ್ರಿಗೆ ಅವಾಗಲೇ ಖುಷಿ ಆಗ್ಬಿಟ್ರು. ನಾನು ಯಾವಾಗ ಅಂದರೆ ಫಸ್ಟ್ ಒಂದು 3-4 ಇಯರ್ಸು ಬೈದಿದ್ದಾರೆ ಚೆನ್ನಾಗಿ ಇವಳನ್ನ. ಅವ್ರ ಅಪ್ಪ ಇದ್ದಾಗಲೂ ಎಲ್ಲ ಬೈದಿದ್ದಾರೆ. ಮದುವೆ ಆಗಿ 2 ವರ್ಷ ಆದ್ರೂ ಎಲ್ಲ ಫುಟ್ಪಾತ್ ಅಲ್ಲ ಸರ್, ಏನಿಲ್ಲ. 2003ರಲ್ಲಿ ಮದುವೆ ಆಗಿದ್ದು. ಅದು ಪ್ರಾಜೆಕ್ಟ್ ಡ್ರಾಪ್ ಆಯ್ತಲ್ಲ, ಆಮೇಲೆ ಪ್ರೊಡ್ಯೂಸರ್ಗೆ ಅಲ್ಲಿ ಕಂಡು ಓಡಾಡ್ತಾ ಇದ್ವಲ್ಲ, ಅವಾಗ್ಲೇನೆ ಅವ್ರಿಗೆಲ್ಲ ಹೇಳಿದೆ, ಕೇಳಿಲ್ಲ ಅಂತ ಅವ್ರ ಅಪ್ಪ ಎಲ್ಲ ಹೇಳಿದ್ದಾರೆ. ಇವಳು ಸ್ವಲ್ಪ ಜೋಶಲ್ಲಿ ಇರೇ ಹುಡುಕ್ತಾ ಇದ್ದಾರೆ, ಆಗ್ತಾರೆ, ಹಂಗೆ ಅಂತ ಎಲ್ಲ ಹೇಳಿದ್ಲು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಡೈರೆಕ್ಟರ್ ಆಗಕ್ಕೆ ಮುಂಚೆನೇ ನಮ್ಮ ಮಾವ ಎಕ್ಸ್ಪೈರ್ ಆಗಿಬಿಟ್ರು. ಅದೊಂದು ನನಗೆ ಬೇಜಾರಿದೆ. ಅವರು ಒಂದು ಅಲ್ಲ, ಖುಷಿಯಾಗಿರೋರು ನೋಡಿದ್ರೆ ಖುಷಿಯಾಗಿರೋರು. ಹಂಗಂತ ಅವ್ರ ಮಗಳ ಮೇಲೆ ಕಾಳಜಿಯಿಂದ ಆ ಥರ ಹೇಳಿದ್ರು ಅಷ್ಟೇ. ಯಾವ ತಂದೆ ಆದ್ರೂ ಹಂಗೆ ಯೋಚನೆ ಮಾಡೋದಲ್ವಾ, ಎಕನಾಮಿಕಲಿ ಸ್ವಲ್ಪ ಸ್ಟೇಬಲ್ ಆಗಿರೋನಿಗೆ ಮಗಳನ್ನು ಕೊಡಬೇಕು ಅಂತ. ಬಟ್ ಅಳಿಯ ಹೌದಲ್ವಾ, ಪರವಾಗಿಲ್ಲ, ನಾನು ಅನ್ಕೊಂಡಿದ್ದಕ್ಕಿಂತ ಪರವಾಗಿಲ್ಲ, ಅಳಿಯ ಡೈರೆಕ್ಟರ್ ಆದ, ಅವನ್ನೆಲ್ಲ ಪೇಪರ್ಲೆಲ್ಲ ಫೋಟೋ ಬರುತ್ತೆ, ಟಿವಿಲೆಲ್ಲ ಬರ್ತಾನೆ ಅಂದರೆ ಅವ್ರಿಗೆ ಖುಷಿಯಾಗಿರೋದು. ಬಟ್ ಅದು ನೋಡೋಕೆ ಅವ್ರು ಇಲ್ದಂಗೆ ಆಗೋದ್ರು ಅಷ್ಟೇ, ತೊಂದರೆ ಇಲ್ಲ. ಬಟ್ ಅವ್ರ ಫ್ಯಾಮಿಲಿ ಎಲ್ಲ ಖುಷಿಯಾಗಿದ್ದಾರೆ. ಆ್ಯಕ್ಟ್ ಮಾಡ್ಬೇಕಂತ ಅನ್ಸಿಲ್ಲ ನನಗೆ. ಇಲ್ಲ, ಅದೇನು ಮುಂಚೆಯಿಂದನೂ ಚಂದ ಇದ್ದೆ ಮಾತ್ರ. ಇಲ್ಲ, ಆಕ್ಚುಲಿ ನಿಜ ಹೇಳಿದ್ರೆ ಎಲ್ಲೂ ಹೇಳಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ನನಗೆ ಜಯಶ್ರೀ ದೇವಿಯವರು ತುಂಬಾ ಫೋರ್ಸ್ ಮಾಡಿದ್ರು ಓಕೆ ಒಂದು ಫಿಲಮ್ಗೆ ಹೀರೋ ಆಗೋದಕ್ಕೆ. 98ಅಲ್ಲಿ ಅವ್ರ ಫಿಲ್ಮಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡುವಾಗ, ಅವಾಗ ಇನ್ನೂ ನಾನು ಎಷ್ಟು 23-24 ವರ್ಷ ನನಗೆ ಅಷ್ಟೇ. ತುಂಬ ಚೆನ್ನಾಗಿ ಸ್ಮಾರ್ಟಾಗಿದ್ದೆ. ಅವರು ಈ ಫಿಲಮ್ ಹೀರೋ ಆಗಿ ನೀನೇ ಮಾಡುವಂಥ ಒಂದು ಹೊಸಬ್ರು ಫಿಲಮ್, ಅದು ತುಂಬ ದೊಡ್ಡ ಹಿಟ್ ಫಿಲಮ್, ಹೆಸರು ಹೇಳೋದು ಬೇಡ. ಸೊ ನೀನೇ ಮಾಡು, ಹೀರೋ ಆಗಿ ಮಾಡು ನೀನು ಅಂತ. ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟೇ ಇಲ್ಲ ಅವಾಗ. ಯಾಕೆ ನನಗೆ ಅದು ಡೇ 1ಇಂದ ನಾನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಯಾವತ್ತೂ ತಲೆನೇ ಪಡಿಸ್ಕೊಂಡಿಲ್ಲ. ಮೇಡಮ್ ಬಿಡ ನಮ್ಗೆ ಯಾಕೆ ಮೇಡಮ್ ಆ್ಯಕ್ಟಿಂಗ್ ಇದೆಲ್ಲ, ಡೈರೆಕ್ಷನ್ ಚಾನ್ಸ್ ಕೊಡಿ ಮಾಡ್ತೀನಿ ಅಂತ. ಆಮೇಲೆ ಡೈರೆಕ್ಷನ್ ಚಾನ್ಸ್ ಕೊಡ್ತೀನಿ, ಅದೇ ಫಿಲಮ್ಗೆ ಡೈರೆಕ್ಷನ್ ಮಾಡುವಂದು. ಮತ್ತೆ ಹಣೆ ಬರೋಕ್ಕೆ ಅದು ರೀಮೇಕೆ, ಹೀರೋ ಆಗಿ ಬಂದಿದ್ದ ಆಫರು ರೀಮೇಕೆ, ಡೈರೆಕ್ಷನ್ ಆಫರು ರೀಮೇಕೆ. ಅದು ಚಿತ್ರ ಫಿಲಮ್ಗೆ ದೊಡ್ಡ ಹಿಟ್ ಫಿಲಮ್. ಆಮೇಲೆ ದಿನೇಶ್ ಬಾಬು ಅವರು ಅಂದ್ರೆ ಇವ್ರ ಕಡೆಯಿಂದ, ಅವ್ರಿಗೆ ಗೊತ್ತಿರಲ್ಲ ಇದೆಲ್ಲ. ದಿನೇಶ್ ಬಾಬು ಅವ್ರಿಗೆ ಜಯಶ್ರೀ ದೇವಿ ಅವ್ರ ಕಡೆಯಿಂದ ಅವ್ರಿಗೆ ತುಂಬಾ ಇಷ್ಟ ನಾನಂದ್ರೆ. ಜಯಶ್ರೀ ದೇವಿ ಅವ್ರಿಗೆ ಅವ್ರದ್ದೊಂದು ಸುವಿಸುವ ಲಾಲೆ ಅಂತ ಒಂದು ಫಿಲಮ್, ಮಹೇಂದರ್ ಸರ್ ಡೈರೆಕ್ಟ್ರು, ನಾನು ಅದಕ್ಕೆ ಕೋ ಡೈರೆಕ್ಟ್ರು. ಸೊ ಆ ಫಿಲಮ್ ಕೆಲಸ ಮಾಡುವಾಗ ನಾನು ಕೆಲಸ ಮಾಡೋ ರೀತಿ ಇದೆಲ್ಲ ನೋಡಿ ಅವ್ರಿಗೆ ತುಂಬಾ ಅಂದ್ರೆ ಒಳ್ಳೆ ಡೈರೆಕ್ಟರ್ ಆಗ್ತೀಯ ಅಂತ ಯಾವಾಗಲೂ ಹೇಳೋರು. ಹಾಗೆ ಅವ್ರು ಆಫರು ಮಾಡಿದ್ರು. ಆ್ಯಕ್ಚುಲಿ ಒಂದು 2-3 ಫಿಲಮ್ ಆಫರ್ ಮಾಡಿದ್ರು ನನಗೆ. ಚಿತ್ರ ಬೇಡ ಅಂತ ಅದ್ಬಿಟ್ಟೆ, ಅದಾದ್ಮೇಲೆ ಇನ್ನೊಂದು 2 ಫಿಲಮ್ ಆಫರ್ ಮಾಡಿದ್ರು, ಇದನ್ನಾದ್ರೂ ಮಾಡೋ ಅಂತ. ಇದೇ ರೀಮೇಕ್ಗಳು, ಎಲ್ಲ ರೀಮೇಕೆ. ರೀಮೇಕ್ ಮಾಡಿರ್ತೀರಿ, ದೊಡ್ಡ ಶ್ರೀಮಂತ ಆಗಿರ್ತೀರಲ್ಲ. 100% ಆಗಿರ್ತಾ ಇದೆ. ಫಾರಿನ್ ಕಾರ್ನಲ್ಲಿ ಓಡಾಡ್ಬೋದು ಸರ್. ಅವತ್ತಿಗೆ ನಾನು ಅಲ್ಲ 98ಅಲ್ಲೇ ಡೈರೆಕ್ಟರ್ ಆಗ್ಬಿಡ್ತಾ ಇದ್ದೆ ನಾನು. 10 ಇಯರ್ಸ್ ಅರ್ಲಿ ಡೈರೆಕ್ಟರ್ ಆಗ್ತಾ ಇದ್ದೆ. ರೀಮೇಕ್ ಒಪ್ಕೊಂಡಿದ್ದೆ. ಹಂತದಲ್ಲಿ ಯೋಚನೆ ಮಾಡ್ತಿರೋವಾಗ ನಾನು ಮಾಡ್ಬೇಕಾಗಿತ್ತು ಅಂತ ಅನ್ಸಲ್ಲ? ಅನ್ಸೇ ಇಲ್ಲ. ಇಲ್ಲ ಯಾವತ್ತೂ ಅದ್ರ ಬಗ್ಗೆ ರಿಗ್ರೆಟ್ ಇಲ್ಲ, ಯಾವತ್ತೂ ಇಲ್ಲ. ಯಾಕೆಂದ್ರೆ ನನ್ಗೆ ನಾನು ಮಾಡಿದ್ರೆ ನನ್ನ ಸ್ವಂತ ಕಥೆನೇ ಮಾಡಬೇಕು, ಸ್ವಂತಿಕೆ ಇರೋ ಕಥೆನೇ ಮಾಡಬೇಕು, ಅದೆಲ್ಲ ನಮ್ಮ ಆಸೆ ಇದ್ದಿದ್ದು. ರೀಮೇಕ್ ಡೈರೆಕ್ಟರ್ ಆಗಿ ಮಾಡಿದರೆ ಪ್ರಾಬಬ್ಲಿ ಏನಾಗ್ತಾ ಇತ್ತು, ಒಂದಷ್ಟು ದುಡ್ಡು ಮಾಡಿರ್ತಾ ಇದ್ದೆ. ಈಗ ಅಟ್ಲೀಸ್ಟ್ ಒಂದು 10 ಜನನಾದ್ರೂ ಗುರುತಿಸ್ತಾರೆ, ಶಶಾಂಕ್ ಒಳ್ಳೆ ಡೈರೆಕ್ಟ್ರು, ಈ ಥರ ಒಳ್ಳೊಳ್ಳೆ ಫಿಲಮ್ ಮಾಡಿದ್ದಾರೆ ಅಂತ. ರೀಮೇಕ್ ಸಿನಿಮಾ ಮಾಡೋ ಡೈರೆಕ್ಟರ್ಗಳನ್ನ ಯಾರು ಗುರುತಿಸ್ತಾರೆ? ಇರ್ತಾರೆ. ಏನು ನಮಗೇನು ಆ ಥರ ಏನು ಅಂದರೆ ರೀಮೇಕ್ ಮಾಡಿದ್ದೆ ನಾನು ಒತ್ತಾಯ ಮಾಡ್ತಾ ಇರೋಲ್ಲ. ಆರ್ಥಿಕ ಪರಿಸ್ಥಿತಿ ಅದು ಚೆನ್ನಾಗಿರ್ತಾ ಇಲ್ವಾ? ಅದು ನಮ್ಮ ಫೋಕಸ್ ಆ ಕಡೆ ಇರಲೇ ಇಲ್ವಲ್ಲ. ಇರಲಿಲ್ಲ ಸರ್. ನನಗೆ ಎಕನಾಮಿಕ್ಸು ಆಮೇಲೆ ದುಡ್ಡಿನ ವಿಚಾರದಲ್ಲಿ ತುಂಬ ಒಂಥರ ಅನಕ್ಷರಸ್ಥ ನಾನು. ಈಗ ಸ್ವಲ್ಪ ತುಂಬ ಬುದ್ಧಿ ಬಂದಿದೆ. ಏಟೆಲ್ಲ ಬಿದ್ದ ಮೇಲೆ ಪ್ರೊಡ್ಯೂಸರ್ ಆಗಿ ಏಟೆಲ್ಲ ಬಿದ್ದ ಮೇಲೆ ಬುದ್ಧಿ ಬಂತು. ಬಟ್ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಅಂದರೆ ಅದ್ರ ಬಗ್ಗೆ ಗಮನನೇ ಇರಲಿಲ್ಲ ನನಗೆ. ನಾನು ಸ್ಟ್ರಗಲಿಂಗ್ ಪೀರಿಯಡಲ್ಲಾದರೂ ಅಷ್ಟೇ. ಈಗ ಏನು ಮನೆಯಲ್ಲಿ
ನನ್ನ ಮದುವೆ ಆದ್ಮೇಲೂ ನನ್ನ ಕೆಲಸ ಇಲ್ಲ ಇದು ಇಲ್ಲ ಅಂದಾಗ ಏನು ಅವಾಗೆಲ್ಲ ಏನು ಟೆನ್ಷನ್ ಆಗ್ತಾರಲ್ಲ ಅದೇನ ಬಿಡ ನಮ್ಮ ಅವನ ಹತ್ರ ಹೋಗಿ ಕೇಳಿದ್ರೆ 1-2 ಸಾವಿರ ಕೊಡ್ತಾನೆ ಈ ಥರ ತುಂಬ ತಲೆ ಕೆಡ್ಸ್ಕೊತಾ ಇರಲ್ಲ ದುಡ್ಡಿಗೆಲ್ಲ ನಾನು. ಯಾರೋ ಒಬ್ಬ ನನ್ನ ಫ್ರೆಂಡ್ ಅವ್ನು ಸಹಾಯ ಮಾಡ್ಬಿಡ್ತಾನೆ ಇದು ಮಾಡ್ಬಿಡ್ತಾನೆ, ಆಮೇಲೆ ಫುಲ್ ಒಂದು ನೆಕ್ಸ್ಟ್ ಮಂತ್ ನೋಡಮ್ಮ ಅಂತ, ನೆಕ್ಸ್ಟ್ ಇಯರ್ ನೋಡಮ್ಮ, ಹಿಂಗೆ 1 ವರ್ಷ ಅಷ್ಟೇ ಇವೆಲ್ಲ. ನೆಕ್ಸ್ಟ್ ಇಯರ್ ಕಾರಲ್ಲಿ ಓಡಾಡ್ತಾ ಇರ್ತೀನಿ ಅಂದರೆ ಒಂದು ಅಷ್ಟೊಂದು ಕಾನ್ಫಿಡೆನ್ಸ್ ನನಗೆ. ಹಂಗೆ ತುಂಬ ತಲೆ ಕೆಡ್ಸ್ಕೊಳ್ತಾ ಇರಲ್ಲ ದುಡ್ಡು ಕಾಸಿನ ಬಗ್ಗೆ ಅದೆಲ್ಲ. ಹಂಗಾಗಿ ಮನಿ ಅನ್ನೋದು ತಲೆಗೆ ಹೋಗ್ದಲೇ ಇದ್ದಿದ್ದರಿಂದ ನನಗೆ ಡೈರೆಕ್ಟರ್ ಏನು ನನಗೇನು ರೀಮೇಕ್ ಆದರೆ ಏನಾದ್ರೇನು ಡೈರೆಕ್ಟರ್ ಆಗಿಬಿಡ್ತೀನಲ್ಲ ಹಾಗೆಲ್ಲ ಯೋಚನೆ ಮಾಡೋಕ್ಕಾಗಲಿಲ್ಲ ನನಗೆ. ನನ್ನೊಳಗಡೆ ಇದ್ದಿದ್ದ ಹಸಿವು ಏನು, ನಾನೊಬ್ಬ ನನ್ನದೇ ಆದಂಥ ಒಂದು ಛಾಪ್ ಒತ್ತಬೇಕು, ನನ್ನದೇ ಆದ ಶೈಲಿಯ ಸಿನಿಮಾಗಳನ್ನು ಮಾಡಬೇಕು, ಶಶಾಂಕ್ ಅವರ ಸಿನಿಮಾ ಅಂತ ಜನ ಥಿಯೇಟ್ರಿಗೆ ಬರಬೇಕು, ಈ ಆಸೆ ಇಟ್ಕೊಂಡು ಬಂದಿದ್ದು ನಾನು ಡೈರೆಕ್ಟರ್ ಆಗೋದಕ್ಕೆ. ನಾನು ಇದು ಒಂದು ಉದ್ಯೋಗ, ನಾನು ಇದನ್ನ ಒಂದು ಜಾಬ್ ಥರ ಟ್ರೀಟ್ ಮಾಡಿಕೊಂಡು ನನಗೆ ದುಡ್ಡು ಬಂದರೆ ಸಾಕು, ಅದು ಯಾವತ್ತೂ ನನ್ನ ತಲೆಯಲ್ಲಿಲ್ಲ. ಹಂಗಿದ್ದಿದ್ರೆ ಸಿನಿಮಾಗೆ ಬರೋ ಅವಶ್ಯಕತೆ ಇರಲ್ಲ. ಇಷ್ಟೊಂದು ಸೈಕಲ್ ಏನಕ್ಕೆ ತೊಳಿಬೇಕು? ಸಿವಿಲ್ ಇಂಜಿನಿಯರ್ ನಾನು, ಆರಾಮಾಗಿ ಹೋಗಿ ಯಾವ್ದಾದ್ರು PWD ಕೆಲಸ ಸಿಕ್ಕಿರೋದು ಅಪ್ಲೈ ಮಾಡಿದ್ದಿದ್ರೆ, ಇಲ್ಲ ಯಾವ್ದಾದ್ರು ಸೈಟ್ ಇಂಜಿನಿಯರ್ ನನ್ನ ಫ್ರೆಂಡ್ಗಳೆಲ್ಲ ಇದ್ದಾರೆ ಆರಾಮಾಗಿ ಸೆಟ್ಲ್ ಆಗಿರೋರು, ನಾನು ಅವ್ರ ಥರ ಆರಾಮಾಗಿ ಜಾಬ್ ಮಾಡ್ಕೊಂಡು ಇರ್ಬೋದಿತ್ತು. ಇದು ನನ್ನ ಪ್ಯಾಷನ್ ಸಿನಿಮಾ. ಗೆಲ್ಲೋದು ಸೋತ್ರೆ ಆಮೇಲೆ ನೋಡೋಣ ಅಂತ, ಗೆಲ್ತೀವಿ ಅಂತಾನು ಇರ್ಲಿಲ್ವಲ್ಲ, ಸೋತ್ರೆ ನೋಡೋಣ, ಸೋತ ಮೇಲೆ ನೋಡೋಣ. ಪ್ರಯತ್ನ ಮಾಡಿ ತಾನೇ ಸೋಲ್ತೀವಿ, ಪ್ರಯತ್ನನೇ ಮಾಡ್ದಲ್ಲ ಯಾಕೆ ಸೋಲು ಒಪ್ಕೋಬೇಕು ಅಂತ. ಅಲ್ಲ ಈಗ ಓಕೆ ಇವತ್ತೇನೋ ಒಂದಷ್ಟು ಗೆದ್ದಿದ್ದೀವಿ, ಒಂದಷ್ಟು ಒಳ್ಳೆ ಫಿಲಮ್ ಮಾಡಿದ್ದೀವಿ, ಬಟ್ ಸೋಲೋ ಸಾಧ್ಯತೆಯೂ ಇತ್ತಲ್ಲ. ಎಷ್ಟೋ ಜನ ಇದ್ದಾರಲ್ಲ ಪಾಪ ನಮ್ಮ ಥರ ಡ್ರೀಮ್ ಇಟ್ಕೊಂಡು ಬಂದು, ಎಲ್ಲರಿಗೂ ಎಷ್ಟೋ ಜನ ಟ್ಯಾಲೆಂಟ್ ಇರ್ತಾರೆ, ಎಲ್ಲರಿಗೂ ಒಳ್ಳೆ ಅವಕಾಶ ಸಿಗಲ್ಲ, ಎಲ್ಲದೂ ಸೇರ್ಕೊಂಡು ಬರಬೇಕಲ್ಲ. ಈಗ ನನ್ನಷ್ಟೇ ಟ್ಯಾಲೆಂಟೆಡ್ ಇರುವಂಥ ಎಷ್ಟೋ ಜನ ಯಂಗ್ಸ್ಟರ್ಸು ಡೈರೆಕ್ಟರ್ಗಳು ಎಲ್ಲ ಇವತ್ತು ಮಾಡ್ತಾ ಇಲ್ಲ ಫಿಲಮ್ಮು. ಸೊ ಅದಕ್ಕೆ ಹಂಗಂತ ಅವ್ರ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಅದಕ್ಕೆ ತಕ್ಕಂಗೆ ಏನೋ ಒಂದಷ್ಟು ಅವರ ಪರ್ಸನಲ್ ಲೈಫ್ ಪ್ರೆಷರ್ ತಡ್ಕೊಳ್ಳೋದೇ ಒಂದು ದೊಡ್ಡ ಇದು ಇಲ್ಲಿ ಸಿನಿಮಾದಲ್ಲಿ. ಎಲ್ಲ ಇದ್ರ ಥರ ಆಕ್ಯುಪಂಚರ್ ಥರ ಎಲ್ಲ ಪ್ರೆಷರ್ನ ನಾವು ನುಂಗಬೇಕು. ಈ ಇಂಡಸ್ಟ್ರಿಗೆ ಒಬ್ಬ ನಾಯಕ ಬೇಕು ಅಂತ ಅನ್ಸಲ್ವಾ? ಅದು ಸಬ್ಜೆಕ್ಟೇ ಬೇರೆ. ಒಬ್ರು ಬೇಕು ನಮಗೆ. ರಾಜ್ಕುಮಾರ್ ಇದ್ರು, ಅಂಬರೀಷ್ ಇದ್ರು, ಈಗಿನ ಪರಿಸ್ಥಿತಿಯಲ್ಲಿ ಒಬ್ರು ನಾಯಕ ಬೇಕಿತ್ತು ನಮಗೆ. ಅಲ್ಲ, ಯಾವುದೇ ಒಂದು ಉದ್ಯಮ ಆದರೂ ಅಲ್ಲೊಬ್ರು ಯಾರಾದರೂ ಒಬ್ರು ಲೀಡರ್ ಅಂತ ಇದ್ದು ಗೈಡ್ ಮಾಡೋರು ಇದ್ರೆ ಚೆನ್ನಾಗಿರುತ್ತೆ. ಇದ್ದಾರೆ ಈಗ ಶಿವಣ್ಣ ಗೈಡ್ ಮಾಡ್ತಿದ್ದಾರೆ, ಅದನ್ನು ಫುಲ್ ಪ್ರೆಜೆಡ್ ಆಗಿ ಫೋಕಸ್ಡ್ ಆಗಿ ಒಬ್ರು ಯಾರಾದರೂ ಬಂದ್ರೆ ಅಂದ್ರೆ ಫುಲ್ ಟೈಮ್ ಜಾಬ್ ತರ. ಸ್ವಲ್ಪ ಎಲ್ಲ ಪಾರ್ಟ್ ಟೈಮ್ ಅಲ್ಲಿ ಇದ್ದಾರೆ, ಅವಾಗ ಏನೋ ಸಮಸ್ಯೆ ಬಂದಾಗ ಪಾಪ ಬರ್ತಾರೆ, ಸಾಲ್ವ್ ಮಾಡ್ತಾರೆ, ಹೊರಟೋಗ್ತಾರೆ. ಕಂಪ್ಲೀಟ್ ಆ ಜವಾಬ್ದಾರಿನ ತಗೊಂಡು, ಗೊತ್ತಿಲ್ಲ ಅದು ಯಾಕೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ, ಅವ್ರವ್ರು ಇದು ಇದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆಮೇಲೆ ಅದೊಂದು ಇದು ಅದು ಒಂದು ಎಲ್ಲ ಆ ಥರದೊಂದು ಲೀಡರ್ಶಿಪ್ ತಗೊಳ್ಳೋದಕ್ಕೆ ಅದರ ಮನಸ್ಥಿತಿನೇ ಬೇರೆ. ಅದು ಎಲ್ಲರ ಹತ್ರನೂ ಇರೋದಿಲ್ಲ. ನಮ್ಗೆ ಯಾಕೆ ಬೇಕಪ್ಪ ಸುಮ್ಮನೆ. ಎಷ್ಟೇ ಉಡಾಫೆ ಅಂತೇಳಿ ಹೇಳಿದ್ರು ಕೂಡ ಅಂಬರೀಷ್ ಸಾಲ್ವ್ ಮಾಡೋ ರೀತಿ ಇದೆಯಲ್ಲ, ಸಮಸ್ಯೆ ಅದೇ ಒಂದು ನಾಯಕತ್ವದ ಗುಣ ಅನ್ನೋದು ಅದರದ್ದು ವ್ಯಾಖ್ಯಾನನೇ ಬೇರೆ. ಅದು ಯಾರು ಏನಂತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾರೋ ಏನೇನು ಅಂದ್ಬಿಟ್ರೆ ನನಗೆ ಅವ್ನು ನನ್ನ ಬಗ್ಗೆ ಏನೇನು ಮಾತಾಡ್ತಾನೆ, ನಾನು ನನ್ನ ಕೆಲಸನ ಕಮೆಂಟ್ ಮಾಡ್ತೇನೆ, ಆ ಥರದ ಭಯ ಇದ್ದಾಗ ಆ ಲೀಡರ್ಶಿಪ್ ತಗೊಳ್ಳೋಕ್ಕೆ ಭಯ ಮುಂದೆ ಬರಲ್ಲ ಯಾರು. ನಮ್ಗೆ ಯಾಕೆ ಬೇಕು, ಅದರಿಂದ ಏನು ಲಾಭ ಅಲ್ಲ, ಏನು ಅದು ತೊಗೊಂಡು ಏನು ಮಾಡೋಣ ಈ ಥರ. ಬಟ್ ಅದು ಲೀಡರ್ಶಿಪ್ ಕ್ವಾಲಿಟಿ ಅದು ಇದರ ಅದು ಬೇರೆ. ಅದು ಸುದೀಪ್ ಅವರನ್ನು ಬಚ್ಚನ್ ಸಿನಿಮಾದಲ್ಲಿ ಹೇಗೆ ನೀವು ಸುಧಾರಿಸಿದ್ರಿ? ಕಷ್ಟ ಅವ್ರನ್ನ ಹ್ಯಾಂಡ್ಲ್ ಮಾಡೋದು, ಎಲ್ಲದರಲ್ಲೂ ಇಂಟರ್ಫಿಯರ್ ಆಗ್ತಾರೆ. ಐದರ್ ಯು ಕನ್ವಿನ್ಸ್ ಮೀ ಆರ್ ಐ ವಿಲ್ ಕನ್ವಿನ್ಸ್ ಯು ಅಂದರು. ಅವರು ಈ ವಾಸ್ ಅನ್ ಆ್ಯಕ್ಟರ್, ನಾನು ಡೈರೆಕ್ಟರ್ ಅಷ್ಟೇ. ಮೀಟು ಏನಾದರೂ ಅಟ್ಯಾಕ್ ಆಗಿದೆ? ಮೀಟುನ ಕೆಲವೊಮ್ಮೆ ನೀವು ಕೇಳೋದಕ್ಕಿಂತ ಸುಳ್ಳುಗಳೇ ಜಾಸ್ತಿ ಇರುತ್ತೆ. ಅಂದರೆ ಅವ್ರಿಗೆ ಏನೋ ಒಂದು ಪಬ್ಲಿಸಿಟಿಗೋಸ್ಕರ, ಇದಕ್ಕೋಸ್ಕರ, ಪ್ರಚಾರಕ್ಕಾಗಿ ಎಲ್ಲ ಹೇಳ್ತಾ ಇರ್ತಾರೆ. ಇವತ್ತು ಎಲ್ರೂ ತುಂಬ ಕೇರ್ಫುಲ್ ಆಗೇ ಇರಬೇಕು. ದುಷ್ಟತನ ಅನ್ನೋದು ಗಂಡಸ್ನಲ್ಲೂ ಇದೆ, ಹೆಂಗಸ್ನಲ್ಲೂ ಇದೆ. ಗಂಡಸ್ ಮಾತ್ರ ದುಷ್ಟ ಅಲ್ಲ, ದುಷ್ಟೇನೂ ಇದ್ದಾಳೆ.
ಈಗ ಒಬ್ಬ ಹೀರೋ ನೀವು ಒಂದು ಹಿಟ್ ಸಿನಿಮಾ ಕೊಟ್ಟು 5 ವರ್ಷ ಆದ್ರೂ ಅವ್ನು ಸರ್ವೈವ್ ಆಗಬಲ್ಲ ಒಬ್ಬ ಹೀರೋ. ಡೈರೆಕ್ಟರ್ಗೆ ಒಂದೇ ಒಂದು ಫ್ಲಾಪ್ ಸಿನಿಮಾ ಸಾಕು ಮನೆಗೆ ಹೋಗಕ್ಕೆ.